ಸಿಜೆಪಿ ವಕ್ತಾರ ಅದೇ ನಮ್ಮ ಕಾಕ್ರೋಚ್ ಪಾರ್ಟಿಯ ವಕ್ತಾರ ಸೌರವ್ ದಾಸ್ ಅವರು ಬೆಂಗಳೂರಿನಲ್ಲಿ ಕ್ರಾಂತಿ ಮಾಡಲು ಹೋಗಿ ತಮ್ಮ ಭೂಗೋಳ ಜ್ಞಾನದಿಂದ ಇವತ್ತು ನಗೆಪಾಟ್ಲಿಗೆ ಗುರಿಯಾಗಿದ್ದಾರೆ. ಏನು ವಿಷಯ ಅಂತ ಕೇಳ್ತೀರಾ? ಈ ವಿಡಿಯೋವನ್ನ ನೀವೇ ನೋಡಿ. என் இனிய தமிழ் மக்களுக்கு வணக்கம். நான் சௌரவ் தாஸ், காக்ரோச் ஜனதா பார்ட்டியோட சீஃப் ஸ்போக்ஸ் பர்சன். நீங்களா யோசிக்கலாம் இவன் எப்படி தமிழ் பேசுறாரு. ஆனா என் சொந்த ஊர் பாண்டிச்சேரி, நான் நல்லாவே தமிழ் பேசுவேன். நம்மளோட காக்ரோச் ஜனதா பார்ட்டியோட அடுத்த ப்ரொடெஸ்ட் பெங்களூர் ஃப்ரீடம் பார்க்ல நடக்க போகுது. இந்த சண்டே 14th ஜூன் 4 PM. இது எந்த பொலிட்டிக்கல் பார்ட்டி சார்ந்த ப்ரொடெஸ்ட் இல்ல, இது ஒரு தலைமுறைக்கான ப்ரொடெஸ்ட். மல்டிபிள் லீக்ஸ் கவர்மெண்ட் எக்ஸாம்ஸ்ல நடந்தும் இன்னும் எந்த ஒரு ரெஸ்பான்சிபிலிட்டியா எடுக்குது எஜுகேஷன் மினிஸ்டர் தர்மேந்திர பிரதான ராஜினாமா செய்ய கோரி பண்ற ஒரு ப்ரொடெஸ்ட். தமிழ்நாடுல நீட் எக்ஸாம் கேன்சலேஷன் ஆலப்பல ஸ்டூடெண்ட்ஸ் கடும் சோகத்திலையும் கஷ்டத்திலும் இருக்காங்க. நீங்கள் அனைவரும் இந்த பீஸ்ஃபுல் ப்ரொடெஸ்ட்ல பார்ட்டிசிபேட் பண்ணி நம்மளோட டிமாண்ட்ஸா மத்திய அரசுக்கு கொண்டு செல்ல வேண்டும். நாங்க ஃபியூச்சர்ல தமிழ்நாடு அப்புறம் கேரளா கூட வருவோம். ஆனா இப்ப உங்களோட சப்போர்ட் ரொம்ப இம்பார்ட்டன்ட். ப்ளீஸ் பெங்களூர் வாங்க. நன்றி, வணக்கம். ಪ್ರತಿಭಟನೆ ಮಾಡಲಿಕ್ಕೆ ಹೊರಟದ್ದು ನಮ್ಮ ಬೆಂಗಳೂರಿನಲ್ಲಿ, ಆಹ್ವಾನ ಮಾತ್ರ ತಮಿಳಿನಲ್ಲಿ. ಸೌರವ್ ದಾಸ್ ಒಮ್ಮೆ ಗೂಗಲ್ ಮ್ಯಾಪ್ ಅನ್ನ ಸರಿಯಾಗಿ ನೋಡ್ತಾ ಇದ್ರೂ ಕೂಡ ಸಾಕಾಗ್ತಾ ಇತ್ತು. ಕಾಕ್ರೋಚ್ ಜನತಾ ಪಾರ್ಟಿ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ರಾಷ್ಟ್ರೀಯ ಚಳುವಳಿಯ ಹೆಸರಿನಲ್ಲಿ ಶಾಂತಿಯುತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಆದ್ರೆ ಅದರ ವಕ್ತಾರ ಪ್ರತಿಭಟನೆಗೆ ಬನ್ನಿ ಅಂತ ಹೇಳಿ ಕರೀತಾ ಇರುವಂತಹ ವಿಡಿಯೋದಲ್ಲಿ ಯಾರಿಗೆ ಸಂದೇಶ ನೀಡ್ತಾ ಇದ್ದಾರೆ ಗೊತ್ತಾ? ತಮಿಳು ಭಾಷಿಕರಿಗೆ, ಅದೂ ಕೂಡ ತಮಿಳು ಭಾಷೆಯಲ್ಲಿ. ಕರೀತಾ ಇರುವುದು ಎಲ್ಲಿಗೆ? ಬೆಂಗಳೂರಿಗೆ, ಅಂದ್ರೆ ನಮ್ಮ ಕರ್ನಾಟಕಕ್ಕೆ. ಈ ಕಾಕ್ರೋಚ್ ಜನತಾ ಪಾರ್ಟಿಯ ಸೋ ಕಾಲ್ಡ್ ನಾಯಕರು ಇಡೀ ದಕ್ಷಿಣ ಭಾರತ ಒಂದೇ ಅನ್ನುವಂತ ಭಾವನೆಯನ್ನ ಹೊಂದಿದ್ದಾರೆ ಅನ್ಸುತ್ತೆ. ಇಂತಹ ಜ್ಞಾನದಿಂದ ಕ್ರಾಂತಿ ಮಾಡಲು ಹೊರಟ್ರೆ ಹೇಗೆ? ಈ ವಿಡಿಯೋಗೆ ನೆಟ್ಟಿಗರು ಖಾರವಾಗಿ ಪ್ರತಿಕ್ರಿಯೆಯನ್ನಂತೂ ನೀಡಿದ್ದಾರೆ. ಅವರಿಗೆ ಅದನ್ನೆಲ್ಲ ಹೇಳಿಕೊಡ್ಬೇಕಾ? ಅವುಗಳಲ್ಲಿ ಕೆಲವು ಕಾಮೆಂಟ್ ಗಳನ್ನ ನೋಡೋಣ. ಕನ್ನಡಿಗ, ತಮಿಳು, ತೆಲುಗು, ಮಲಯಾಳಿ ಅನ್ನುವಂಥದ್ದು ನೀವು ಬೇಕಾದಾಗ ಪರಸ್ಪರ ಬದಲಾಯಿಸಿಕೊಂಡು ಬಳಸುವ ಪದಗಳಲ್ಲ. ಪ್ರತಿಯೊಂದು ಭಾಷೆಗೂ, ಸಂಸ್ಕೃತಿಗೂ ಮತ್ತು ರಾಜ್ಯಕ್ಕೂ ತನ್ನದೇ ಆದಂತಹ ವ್ಯತ್ಯಾಸಗಳಿವೆ, ವೈಶಿಷ್ಟ್ಯಗಳಿದ್ದಾವೆ. ಇಡೀ ದಕ್ಷಿಣ ಭಾರತವನ್ನ ಸೌತ್ ಇಂಡಿಯನ್ ಅನ್ನುವಂತಹ ವರ್ಗಕ್ಕೆ ಸೇರಿಸುವಂಥದ್ದು ನಿಮ್ಮ ಅಜ್ಞಾನವನ್ನ ತೋರಿಸ್ತದೆ. ಸಂಸ್ಥೆಗಳಿಂದ ಜವಾಬ್ದಾರಿಗಳನ್ನ ಪಡೆಯುವ ಮೊದಲು ನೀವು ಮೂಲಭೂತವಾದ ಅರಿವನ್ನ ಬೆಳೆಸಿಕೊಳ್ಳಿ. ನಿಜಕ್ಕೂ ಗಮನಾರ್ಹವಾದ ಮಾತು. ಈ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಪ್ರಶ್ನಿಸಲು ಹೊರಟವರು ಕರ್ನಾಟಕ ಮತ್ತು ತಮಿಳುನಾಡಿನ ನಡುವಿನ ವ್ಯತ್ಯಾಸವನ್ನೇ ಅರಿಯದಿದ್ದರೆ ಅದು ವಿಚಿತ್ರವೇ ಸರಿ. ಇನ್ನೊಬ್ಬರು ಹೀಗೆ ಸ್ವಲ್ಪ ಖಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕನ್ನಡ ಮಾತನಾಡ್ತಾರೆ, ತಮಿಳು ಅಲ್ಲ ಅನ್ನುವುದು ಗೊತ್ತಿಲ್ಲವೇ? ಸ್ವಲ್ಪವಾದರೂ ನಾಚಿಕೆ ಇರಲಿ ಅಂತ. ಇಲ್ಲಿಗೆ ಕಮೆಂಟ್ ಕತೆ ಮುಗಿಯೋದಿಲ್ಲ. ಇನ್ನೊಬ್ಬ ನೆಟ್ಟಿಗ ತುಂಬಾ ವ್ಯಂಗ್ಯವಾಗಿ ಕಮೆಂಟ್ ಮಾಡಿದ್ದಾರೆ. ಇವರು ಕೂಡ ಬದರ್ಪುರ್ನ ದಕ್ಷಿಣಕ್ಕೆ ಇರುವಂತ ಎಲ್ಲರನ್ನೂ ಕೂಡ ಸೌತ್ ಇಂಡಿಯನ್ ಅಂತ ಕರೆಯುವವರ ಸಾಲಿಗೆ ಸೇರ್ತಾರಾ? ತಮಿಳು ಮತ್ತು ಕನ್ನಡಿಗರ ನಡುವಿನ ವ್ಯತ್ಯಾಸವೇ ಗೊತ್ತಿಲ್ಲ. ಒಬ್ಬ ನೆಟ್ಟಿಗ ಅಂತೂ ಖಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಈ ಶಿಕ್ಷಿತ ಮೂರ್ಖರಿಗೆ ಕನ್ನಡಿಗರು ಸರಿಯಾದ ಪಾಠವನ್ನ ಕಲಿಸಿದರೆ ನನಗೆ ಯಾವ ಆಶ್ಚರ್ಯವೂ ಆಗುವುದಿಲ್ಲ ಅಂತ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ನಮ್ಮ ಸೋಕಾಲ್ಡ್ ಕನ್ನಡ ಭಾಷಾ ಹೋರಾಟಗಾರರು ಈ ಬಗ್ಗೆ ಯಾವ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಆಸ್ ಯೂಶುವಲ್. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಒಂದು ಸಣ್ಣ ಪ್ರಮಾಣದ ವಿರೋಧವನ್ನು ಕೂಡ ವ್ಯಕ್ತಪಡಿಸಲಿಲ್ಲ.